ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಿರುವಂತ ವಿಚಾರ ಏನು ಅನ್ನೋದಾದ್ರೆ, ನಮ್ಗೆ ಈ ಒಂದು ಸಬ್ಸಿಡಿಯಲ್ಲಿ ಕಾರ್ ಯಾವಾಗ ಕೊಡ್ತಾರೆ, ಕಾರ್ ಯಾವಾಗ ಸಿಗುತ್ತೆ, ನಮ್ಗೆ ಒಂದು ಸ್ವಂತ ಕಾರ್ನ ತಗೋಬೇಕು, ನಾವು ಕೂಡ ಒಂದು ಉದ್ಯೋಗನ ಮಾಡಬೇಕು, ನಮ್ಗೆ ಯಾವುದೇ ರೀತಿಯಾದ ಒಂದು ಆದಾಯಗಳಿಲ್ಲ, ಯಾವುದೇ ರೀತಿಯಾದ ಕೆಲಸಗಳಿಲ್ಲ. ಹಾಗಾಗಿ ನಾವು ಈ ಒಂದು ಸರ್ಕಾರದಿಂದ ಸಿಗುವಂತ ಈ ಒಂದು ಏನು ಸರ್ಕಾರದಿಂದ ಒಂದು ಸ್ಕೀಮ್ ಕೊಡ್ತಾರಲ್ವಾ, ಈ ಒಂದು ಕಾರ್ ಟ್ಯಾಕ್ಸಿನ ತಗೊಳ್ಳೋದಿಕ್ಕೆ ಅಥವಾ ಗೂಡ್ಸ್ ಗಾಡಿನ ತಗೊಳ್ಳೋದಿಕ್ಕೆ ಅಥವಾ ಆಟೋಗಳನ್ನ ತಗೊಳ್ಳೋದಿಕ್ಕೆ, ಅದನ್ನ ಯಾವಾಗ ಬಿಡ್ತಾರೆ ಅಂತ ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಹೆಚ್ಚು ದಿನಗಳು ಕಾಯುವಂತ ಅವಶ್ಯಕತೆ ಇಲ್ಲ. ಇವಾಗ ಆಲ್ರೆಡಿ ನಿಮ್ಗೆ ಈ ಒಂದು ಟ್ಯಾಕ್ಸಿ ಆಗಿರ್ಬೋದು ಅಥವಾ ಈ ಒಂದು ಗೂಡ್ಸ್ ವೆಹಿಕಲ್ಸ್ ಗಳಾಗಿರ್ಬೋದು ಅಥವಾ ಆಟೋಗಳಾಗಿರ್ಬೋದು, ನೀವು ಹಿಂದಿನಿಂದನೇ ಕೂಡ ಈ ಒಂದು ಅದಕ್ಕೆ ಅರ್ಜಿನ ಹಾಕಿ ಅದಾದ ನಂತರದಲ್ಲಿ ಸರ್ಕಾರದಿಂದ ಸಿಗುವಂತ 4 ಲಕ್ಷ ಸಬ್ಸಿಡಿಗಳನ್ನ ನೀವು ಪಡ್ಕೋಬಹುದು. 4 ಲಕ್ಷದವರೆಗೂ ಕೂಡ ನಿಮ್ಗೆ ಸಹಾಯಧನನ ಕೊಡ್ತಾ ಇರುವಂತದ್ದು ಈ ಒಂದು ಸರ್ಕಾರದಿಂದ. ನಿಮ್ಗೆ ಒಂದು ಟ್ಯಾಕ್ಸಿ ಖರೀದಿ ಮಾಡೋದಕ್ಕೆ ಅಥವಾ ಈ ಒಂದು ಗೂಡ್ಸ್ ವೆಹಿಕಲ್ ಗಳು ಏನ್ ಬರುತ್ತಲ್ವಾ, ಅದನ್ನ ಖರೀದಿ ಮಾಡೋದಕ್ಕೆ ಅಥವಾ ಈ ಒಂದು ಆಟೋಗಳನ್ನ ಖರೀದಿ ಮಾಡೋದಕ್ಕೆ ನಿಮ್ಗೆ 4 ಲಕ್ಷದವರೆಗೆ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಈಗ ಆಟೋಕ್ಕೆ ಕಡಿಮೆ ಬೀಳುತ್ತೆ, ಆದ್ರೆ ಈ ಒಂದು ಏನಾದ್ರೂ ಕೂಡ ನೀವೇನಾದ್ರೂ ಕೂಡ ಈ ಒಂದು ಕಾರ್ಗಳನ್ನ ಪರ್ಚೇಸ್ ಮಾಡ್ತೀರಾ, ಈ ಒಂದು ಟ್ಯಾಕ್ಸಿಗಳನ್ನ ಪರ್ಚೇಸ್ ಮಾಡ್ತೀರಾ ಅಥವಾ ಯಾವ್ದಾದ್ರು ಒಂದು ಗೂಡ್ಸ್ ವೆಹಿಕಲ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಅನ್ನೋದಾದ್ರೆ, ನಿಮ್ಗೆ ಆ ಒಂದು ಹಣದ ಒಂದು 75% ವರ್ಗು ಕೂಡ ಈ ಒಂದು ಸಹಾಯಧನ ಕೊಡ್ತಾರೆ, ಅಥವಾ 4 ಲಕ್ಷದವರೆಗೆ ಸಹಾಯಧನ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ. ಇದಕ್ಕೆ ಅರ್ಜಿನ ಹಾಕಿ ಅದಾದ ನಂತರದಲ್ಲಿ ನೀವು ಪಡ್ಕೋಬಹುದು. ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಯಾರೆಲ್ಲ ಅರ್ಹತೆ ಇರುತ್ತೆ, ಯಾರಿಗೆಲ್ಲ ಅರ್ಹತೆಗಳಿರುತ್ತೆ, ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನಾವಿವಾಗ ನೋಡ್ತಾ ಹೋಗೋಣ. ಅದಕ್ಕೂ ಫಸ್ಟ್ ಏನಾದ್ರೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಒಂದೇ ಒಂದು ಕ್ಯಾಟಗರಿಗೆ ನಾವು ವಿಡಿಯೋಗಳನ್ನ ಮಾಡೋದಿಲ್ಲ ಸ್ನೇಹಿತರೆ. ಪ್ರತಿಯೊಂದು ಕ್ಯಾಟಗರಿಗೆ ಅಂದ್ರೆ ಪ್ರತಿಯೊಂದು ಜನರಿಗೆ ಹೆಲ್ಪ್ ಆಗುವಂತ ವಿಚಾರದ ಬಗ್ಗೆ ಪ್ರತಿದಿನನೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವೇನ್ ಮಾಡ್ತೀರಾ, ಒಂದು ಕ್ಯಾಟಗರಿಗೆ ಮಾಡಿದಂತ ಸಂದರ್ಭಗಳಲ್ಲಿ ಆ ಒಂದು ವಿಡಿಯೋನ ನೋಡ್ತೀರಾ, ಇನ್ನು ಹಿಂದಿನ ವಿಡಿಯೋಗಳನ್ನ ನೀವು ನೋಡೋದಿಲ್ಲ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಸಂದರ್ಭಗಳಲ್ಲಿ ನಾವು ಮಾಡುವಂತ ಪ್ರತಿ ಒಂದು ವಿಡಿಯೋದ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ, ಈ ಒಂದು ವಿಚಾರಕ್ಕೆ ಬರೋದಾದ್ರೆ, ನಿಮಗೆ ಈ ಒಂದು ಯೋಜನೆಯಡಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಅರ್ಜಿದಾರ ಅಭ್ಯರ್ಥಿಯು ಪರಿಶಿಷ್ಟ ಜಾತಿ, SC ಅಥವಾ ಪರಿಶಿಷ್ಟ ಪಂಗಡ ಅಂದ್ರೆ ST ವರ್ಗಕ್ಕೆ ಸೇರಿರಬೇಕಾಗುತ್ತೆ. ಅಂದ್ರೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಇರುವಂತದ್ದು ಈ ಒಂದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಈ ಒಂದು ಸ್ಕೀಮು ಇರುವಂತದ್ದು. ಇನ್ನ ಬೇರೆ ಒಂದು ಏನು ಯೋಜನೆಗಳಿರ್ತವೆ ಅದು ಬೇರೆ ಒಂದು ಕ್ಯಾಟಗರಿಗೆ ಸಿಗುತ್ತೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಆದ್ರೆ ಈ ಒಂದು ಸ್ಕೀಮ್ ಏನಿದೆಯಲ್ವಾ, ಇದು ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂತವ್ರಿಗೆ ಈ ಒಂದು ಸ್ಕೀಮ್ಗೆ ಅರ್ಜಿ ಹಾಕ್ಬೋದು. ಇವಾಗ ಅರ್ಜಿಗಳನ್ನ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಅದೇ ರೀತಿಯಾಗಿ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಅರ್ಜಿದಾರರ ವಯಸ್ಸು ಕನಿಷ್ಠ 21 ವರ್ಷದಿಂದ 60 ವರ್ಷದ ಒಳಗಡೆ ಇರ್ಬೇಕಾಗುತ್ತೆ. ನಿಮ್ಮ ಒಂದು ವಯಸ್ಸು 21 ವರ್ಷದಿಂದ 60 ವರ್ಷದ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು. ಅದೇ ರೀತಿಯಾಗಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದವರಿಗೆ 1,50,000 ಮೀರಿರಬಾರದು. ಅದೇ ರೀತಿಯಾಗಿ ನಗರ ಪ್ರದೇಶದವರಿಗೆ 2 ಲಕ್ಷದ ಮಿತಿ ಒಳಗಿರ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರು ನೀವು ವಾಸ ಮಾಡ್ತಾ ಇದ್ರೆ ಅಂತವ್ರಿಗೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ 1.5 ಲಕ್ಷಕ್ಕಿಂತ ಒಳಗಡೆ ಇರ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಗರಗಳಲ್ಲಿ ಯಾರೆಲ್ಲ ವಾಸಿಸ್ತಾ ಇದ್ದೀರಾ, ನಿಮ್ಗೆ ಈ ಒಂದು 2 ಲಕ್ಷದ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷದ ಒಳಗಡೆ ಇರ್ಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿನ ಹಾಕ್ಬಹುದು. ಅದೇ ರೀತಿಯಾಗಿ ಅರ್ಜಿದಾರರು ಲಘು ವಾಹನದ ಚಾಲನಾ ಪರವಾನಗಿ ಕಡ್ಡಾಯವಾಗಿ ಹೊಂದಿರಬೇಕು. ಅಂದ್ರೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಾಗುತ್ತೆ. ಅಂದ್ರೆ 4 ವೀಲ್ ಡ್ರೈವಿಂಗ್ ಲೈಸೆನ್ಸ್, ಲೈಟ್ ವೆಹಿಕಲ್ ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಾಗುತ್ತೆ. ಈ ಒಂದು ಕಡ್ಡಾಯವಾಗಿ ಲಘು ವಾಹನ ಅಂದ್ರೆ ನಿಮ್ಗೆ ಈ ಒಂದು ಏನು ಲೈಟ್ ವೆಹಿಕಲ್ ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಅಂದ್ರೆ ಈ ಒಂದು ಹೆವಿ ಲೈಸೆನ್ಸ್ ಏನ್ ಅವಶ್ಯಕತೆ ಇಲ್ಲ. ಕೇವಲ ಈ ಒಂದು ಲೈಟ್ ವೆಹಿಕಲ್ ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ನೀವು ಅರ್ಜಿಗಳನ್ನ ಹಾಕ್ಬಹುದು. ಅದೇ ರೀತಿಯಾಗಿ ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು. ಅಂದ್ರೆ ಅರ್ಜಿದಾರರ ಕುಟುಂಬದವರು ಯಾರು ಕೂಡ ಒಂದು ಸರ್ಕಾರದ ಹುದ್ದೆಗಳನ್ನ ಹೊಂದಿರಬಾರ್ದು, ಸರ್ಕಾರದ ಕೆಲಸಗಳಲ್ಲಿ ಇರಬಾರ್ದು. ಅಂತವ್ರಿಗೆ ಇದಕ್ಕೆ ಅರ್ಜಿನ ಹಾಕ್ಬಹುದು. ಅದೇ ರೀತಿಯಾಗಿ ಕಳೆದ 3 ವರ್ಷಗಳಲ್ಲಿ ಸರ್ಕಾರದ ಯಾವುದೇ ಇಲಾಖೆ ನಿಗಮದಿಂದ ಸೌಲಭ್ಯ ಪಡೆದಿರಬಾರದು. ಅಂದ್ರೆ ಕಳೆದ 3 ವರ್ಷದಿಂದ ಈ ಒಂದು ಯಾವುದೇ ರೀತಿಯಾದ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಂಡಿರಬಾರದು. ಅಂತವ್ರು ಇದಕ್ಕೆ ಅರ್ಜಿಗಳನ್ನ ಹಾಕ್ಬಹುದು. ಅದೇ ರೀತಿಯಾಗಿ ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ.
ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ನಂತರ ಈ ಒಂದು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ನಂತರ ಆದಾಯ ಪ್ರಮಾಣ ಪತ್ರ, ನಂತರ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ, ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಇತ್ತೀಚಿನ ಫೋಟೋಗಳು ಬೇಕಾಗುತ್ತೆ, ನಂತರ ಮೊಬೈಲ್ ನಂಬರ್ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರ್ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇದ್ದಂತ ಸಂದರ್ಭಗಳಲ್ಲಿ ನೀವು ಎಲ್ಲೆಲ್ಲ ಅರ್ಜಿ ಹಾಕ್ಬೋದು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಈ ಒಂದು ಕರ್ನಾಟಕದಲ್ಲಿ ನೀವು ಈ ಫೋನ್ ಅಲ್ಲಿ ಮಾಡೋದಕ್ಕೆ ಹೋದ್ರೆ ನಿಮ್ಗೆ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಕೂಡ ಮಾಡ್ಬೋದು. ಆದ್ರೆ ನಾನು ಹೇಳೋದೇನಂತಂದ್ರೆ, ನೀವು ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಈ ಒಂದು ಏನು ಸರ್ಕಾರದ ಒಂದು ಸೇವಾ ಕೇಂದ್ರಗಳೇನಿದೆ ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈನ ಮಾಡಿ, ಇಮಿಡಿಯೇಟ್ ಮಾಡ್ಕೊಡ್ತಾರೆ. ನೀವು ಈ ಒಂದು ಫೋನ್ ಅಲ್ಲಿ ಮಾಡುವಂತ ಸಂದರ್ಭಗಳಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಈ ಒಂದು PDF ಗಳನ್ನ ಹಾಕ್ಬೇಕಾಗುತ್ತೆ. ಆ ಸಂದರ್ಭಗಳಲ್ಲಿ ನಿಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಮತ್ತೆ ಒಂದು ಸ್ಕ್ಯಾನ್ ಎಲ್ಲ ಮಾಡ್ಬೇಕಾಗುತ್ತೆ ಫೋಟೋಗಳನ್ನೆಲ್ಲ. ಹಾಗಾಗಿ ನೀವು ದಯವಿಟ್ಟು ಕೂಡ ಹೋಗಿ ಈ ಒಂದು ಏನು ಸೈಬರ್ಗಳಂದ್ರೆ ಈ ಒಂದು ಗೌರ್ಮೆಂಟ್ ನ ಒಂದು ಏನು ಸೇವಾ ಕೇಂದ್ರಗಳಿದೆ, ಕರ್ನಾಟಕ ಒನ್ ಆಗಿರ್ಬೋದು, ಬೆಂಗಳೂರು ಒನ್ ಆಗಿರ್ಬೋದು, ಮಂಗಳೂರು ಒನ್ ಆಗಿರ್ಬೋದು, ಈ ಒಂದು ಏನು ಜನಸೇವಾ ಕೇಂದ್ರಗಳು ಎಲ್ಲಿದೆ ಅಲ್ಲೆಲ್ಲ ಕಡೆನೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಅದೇ ರೀತಿಯಾಗಿ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಇನ್ನು ಬೇರೆ ಬೇರೆ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಯಾವುದೇ ಒಂದೇ ಕ್ಯಾಟಗರಿಗೆ ನಾನು ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ಮಾಡೋದಿಲ್ಲ ಸ್ನೇಹಿತರೆ. ಪ್ರತಿ ಒಬ್ಬರಿಗೂ, ಎಲ್ಲಾ ಜನರಿಗೂ ಕೂಡ ಹೆಲ್ಪ್ ಆಗುವಂತ ವಿಡಿಯೋಗಳನ್ನ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.